ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಗರುಡಾದ್ರಿ ಮಹಲ್ನಲ್ಲಿ ಇಂದು ಶ್ರೀ ವಾಲ್ಮೀಕಿ ನಾಯಕ ಸಂಘಟನೆ ಹಾಗೂ ಸಾಮೂಹಿಕ ಸಂಘಟನೆಗಳ ಒಕ್ಕೂಟದಿಂದ ನಾಳೆ ಸುರಪುರ ಬಂದ್ಗೆ ಕರೆ ನೀಡಲಾಗಿದೆ. ಬೆಂಗಳೂರು ಹೈಕೋರ್ಟ್ ನ್ಯಾಯಮೂರ್ತಿಯಾದ ಶ್ರೀ ವೇದವ್ಯಾಸಾಚಾರ್ಯ ಶ್ರೀ ನಂದಾ ಅವರು ದೇವದಾಸಿ ಪದ್ಧತಿ ಹಾಗೂ ಸುರಪುರ ನಾಯಕರ ಕುರಿತು ಅವಹೇಳನ ಹೇಳಿಕೆ ಖಂಡಿಸಿ ನಾಳೆ ಸಂಪೂರ್ಣ ಸುರಪುರ ಬಂದ್ ಕರೆಗೆ ನೀಡುವುದಾಗಿ ಶ್ರೀ ವಾಲ್ಮೀಕಿ ನಾಯಕ ಸಂಘಟನೆಯ ಪದಾಧಿಕಾರಿಗಳು, ಮುಖಂಡರುಗಳು, ಅಧ್ಯಕ್ಷರು, ಸಾಮೂಹಿಕ ಸಂಘಟನೆಗಳ ಅಧ್ಯಕ್ಷರು ಒಕ್ಕೂಟದಿಂದ ಸುರಪುರ ಪೊಲೀಸ್ ಠಾಣಾ ಸರ್ಕಲ್ ಇನ್ಸ್ಪೆಕ್ಟರ್ ಅವರಿಗೆ ಹೆಚ್ಚಿನ ಭದ್ರತೆಗಾಗಿ ಹಾಗೂ ಬಂದ್ ಕರೆಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ವಿಚಾರಣೆ ವೇಳೆ ನ್ಯಾಯಮೂರ್ತಿಗಳು ತುಂಬಾ ಹಗುರವಾಗಿ ಸುರಪುರ ನಾಯಕರ ಹಾಗೂ ದೇವದಾಸಿಯರ ಕುರಿತು ಮಾತನಾಡಿರುವುದು ಖಂಡನೀಯ. ಈ ಕೂಡಲೇ ಅವರು ಕ್ಷಮೆಯಾಚಿಸಬೇಕು, ಇಲ್ಲವಾದಲ್ಲಿ ನಮ್ಮ ಹೋರಾಟ ನಿಲ್ಲಿಸುವುದಿಲ್ಲ ಎಂದರು. ಅದಕ್ಕಾಗಿ ನಾಳೆ ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಸುರಪುರ ಸಂಪೂರ್ಣ ಬಂದ್ಗೆ ಕರೆ ನೀಡಿ ಅಂಗಡಿ ಮುಂಗಟ್ಟುಗಳು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ ನಮ್ಮ ಪ್ರತಿಭಟನೆಗೆ ಪಾಲ್ಗೊಳ್ಳಬೇಕು. ಸುರಪುರ ಜನತೆಗೆ ಮನವಿ ಮಾಡಿಕೊಂಡರು. ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿ ಪ್ರತಿಭಟನೆ ಮೂಲಕ ಚುರುಕು ಮುಟ್ಟಿಸೋಣ ಎಂದು ಮನವಿ ಮಾಡಿಕೊಂಡರು. ಈ ಪೂರ್ವಭಾವಿ ಸಭೆಯಲ್ಲಿ ಶ್ರೀ ವಾಲ್ಮೀಕಿ ನಾಯಕ ತಾಲೂಕು ಅಧ್ಯಕ್ಷರಾದ ಶ್ರೀ ಭೀಮನಗೌಡ ಯಮನೂರ್, ಮುಖಂಡರುಗಳಾದ ರಮೇಶ್ ದೊರೆ ಆಳದಾಳ, ಉಪೇಂದ್ರ ನಾಯಕ್ ಜುಬೇದಾರ್, ಭೀಮು ನಾಯಕ್ ಮಲ್ಲಿಬಾವಿ, ವೆಂಕಟೇಶ್ ಬೇಟೆಗಾರ, ಬಲಭೀಮ ಕವಲಿ, ಸೋಮನಗೌಡ ಹಲಗೇರಿ, ಇನ್ನೂ ಅನೇಕ ಪದಾಧಿಕಾರಿಗಳು, ಮುಖಂಡರು ಉಪಸ್ಥಿತರಿದ್ದರು. ಗೌರವಾನ್ವಿತ ಕರ್ನಾಟಕ ಉಚ್ಚ ನ್ಯಾಯಾಲಯದ ಬೆಂಗಳೂರು ಪೀಠದ ಸನ್ಮಾನ್ಯ ಶ್ರೀ ನ್ಯಾಯಮೂರ್ತಿಗಳಾದ ಶ್ರೀ ವೇದ ವ್ಯಾಸಾಚಾರ್ಯ ಶ್ರೀಶಾನಂದ ಅವರು ಒಂದು ವಿಚಾರಣಾ ವೇಳೆಯಲ್ಲಿ ಸುರಪುರ ನಾಯಕರ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದರಿಂದ ಮತ್ತು ಇಲ್ಲಿಯ ಮಹಿಳೆಯರ ಅವಹೇಳನಕಾರಿಯಾಗಿ ಮಾತನಾಡಿದ ಕುರಿತು 13 ಎಲ್ಲ ನನ್ನ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ನಾನು ಈ ವಾಲ್ಮೀಕಿ ಸಮಾಜದ ಮತ್ತು ಎಲ್ಲ ಜಾತಿ ಸಮುದಾಯದ ಈ ಒಂದು ಸಭೆಗೆ ನಾನು ಆಹ್ವಾನಿಸ್ತಾ ಇದ್ದೀನಿ ಮತ್ತು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಈಗಾಗಲೇ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಗಂಗಾಧರ ನಾಯ್ಕಜಿಯವರು ಸಂಪೂರ್ಣವಾಗಿ ವಿಸ್ತಾರವಾಗಿ ಹೇಳಿದರು ಸುರಪುರದ ಇತಿಹಾಸದ ಬಗ್ಗೆ. ಸುರಪುರ ಇತಿಹಾಸಕ್ಕೆ ಯಾವ ಥರ ತಂದೆಯಾದ ಚಾರಿತ್ರಿಕ ಹಿನ್ನೆಲೆ ಇದೆ, ಈ ಸುರಪುರ ಸಂಸ್ಥಾನ ಇಡೀ ದೇಶಕ್ಕೆ ಏನು ಕೊಡುಗೆ ಕೊಟ್ಟಿದೆ ಅಂತಕ್ಕಂಥದ್ದನ್ನು ಸಂಪೂರ್ಣವಾಗಿ ಹೇಳಿದರು. ಇನ್ನು ಹೆಚ್ಚಿಗೆ ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ. ಈ ನಮಗೆ ಪ್ರಮುಖವಾದ ವಿಷಯ ಏನು ಅಂತಂದರೆ, ಆ ನ್ಯಾಯಾಧೀಶರು ಮಾತಾಡಿರ್ತಕ್ಕಂಥ ವಿಷಯಕ್ಕೆ ಅನುಗುಣವಾಗಿ ನಾವು ಸೋಮವಾರದ ದಿನ ಏನು ಮಾಡಬೇಕು ಅಂತಕ್ಕಂಥದ್ದು ನಿಮ್ಮ ಸಮ್ಮುಖದಲ್ಲಿ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ಸುರಪುರ ತಾಲೂಕಿನ ಸಮಸ್ತ ವಾಲ್ಮೀಕಿ ಸಮಾಜದ ಬಂಧುಗಳು ಮತ್ತು ಎಲ್ಲ ಜಾತಿ ಸಮುದಾಯದ ಬಂಧುಗಳು ಬೆಳಗ್ಗೆ 8:30ಯಿಂದ ಹಿಡ್ಕೊಂಡು ಸೋಮವಾರ ದಿನ ಬೆಳಗ್ಗೆ 8:30ಯಿಂದ ಹಿಡ್ಕೊಂಡು 9 ಗಂಟೆ ಒಳಗಡೆ ಗರುಡಾದ್ರಿ ಕಲಾಮಂದಿರದ ಆವರಣದಲ್ಲಿ ಬಂದು ಸೇರಬೇಕು. ಜೊತೆಗೆ ಇಲ್ಲಿ ಗರುಡಾದ್ರಿ ಕಲಾಮಂದಿರದಲ್ಲಿ ಸೇರಿ ನಾವು ಅರಮನೆಯ ಮುಖಾಂತರವಾಗಿ ವೇಣುಗೋಪಾಲ ಸ್ವಾಮಿ ಮುಖಾಂತರವಾಗಿ ಗಾಂಧಿ ಚೌಕಿಗೆ ಬಂದು ಸುರಪುರನ್ನ ಬಂದ್ ಮಾಡೋದ್ರ ಮುಖಾಂತರ ಮರಳಿ ಸೀದಾ ನಾಲ್ವಡಿ ರಾಜ ವೆಂಕಟಪ್ಪ ನಾಯಕ ವೃತ್ತಕ್ಕೆ ಹೋಗಿ ಅಲ್ಲಿ ರಾಜ್ಯ ಹೆದ್ದಾರಿಯನ್ನು ಬಂದ್ ಮಾಡೋದ್ರ ಮುಖಾಂತರ ಈ ಪ್ರತಿಭಟನೆಯನ್ನ ಇಡೀ ದೇಶದ ಗಮನ ಸೆಳೆಯುವ ಹಾಗೆ ಈ ಪ್ರತಿಭಟನೆ ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ಸಮಾಜದ ಎಲ್ಲ ಬಂಧುಗಳಿಗೆ, ಸುರಪುರದ ನಾಗರಿಕರಿಗೆ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ಕಾರಣ ಇಷ್ಟೇ, ನ್ಯಾಯಾಧೀಶರು ಅವ್ರು ಯಾವ ಥರ ಏನನ್ನ ತಿಳ್ಕೊಂಡು ಯಾವ ಗ್ರಾಮಕ್ಕೆ ಅನ್ನಬೇಕಾಗಿತ್ತು, ಅದು ಯಾವ ಊರಿಗೆ ಹೇಳಬೇಕಾಗಿತ್ತು, ಅದನ್ನ ಬಿಟ್ಟು ಸುರಪುರವೇ ಅವ್ರ ಕಣ್ಣಿಗೆ ಕುಕ್ಕಿದೆ ಏನೋ ಅನ್ನುವುದರ ಈ ರೀತಿಯಲ್ಲಿ ಸುರಪುರ ಸಂಸ್ಥಾನ ಸುರಪುರ ತಾಲೂಕವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಸುರಪುರ ತಾಲೂಕಿನ ಎಲ್ಲಾ ಮಹಿಳೆಯರಿಗೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರಿಗೆ ಒಂದು ಕಪ್ಪು ಚುಕ್ಕೆ, ಇತಿಹಾಸಕ್ಕೂ ಕೂಡ ಒಂದು ಕಪ್ಪು ಚುಕ್ಕೆ ಅಂತೇಳಿ ನಾವು ಹೇಳಬಹುದು. ಇಡೀ ಜಗತ್ತಿನಲ್ಲಿ ತಿರುಪತಿಗೆ ಪ್ರಥಮ ಪೂಜೆ ಯಾವುದಾದ್ರೂ ಇದ್ದಿದ್ದೇ ಆದ್ರೆ ಅದು ಸುರಪುರ ಸಂಸ್ಥಾನ. ನ್ಯಾಯಾಧೀಶರ ಒಂದು ಮಾತು ಖಂಡಿಸುತ್ತಾ, ಉಗ್ರವಾಗಿ ಖಂಡಿಸುತ್ತಾ, ಇಲ್ಲಿ ಸುರಪುರದ ನಾಗರಿಕರು ಎಲ್ಲರೂ ಸೋಮವಾರ ದಿನ ಈ ಪ್ರತಿಭಟನೆಯನ್ನ ಯಶಸ್ವಿಗೊಳಿಸಬೇಕು ಅಂತೇಳಿ ಮತ್ತೊಮ್ಮೆ ಮೊಗದೊಮ್ಮೆ ಕಳಕಳಿಯಿಂದ ನಾವು ವಿನಂತಿಸ್ಕೊಳ್ತಾ ಇದ್ದೇನೆ. ಘಟನೆ ಕುರಿತಾಗಿರ್ತಕ್ಕಂಥದ್ದು ನಾವು ಪ್ರತಿಭಟನೆಗೆ ಮುನ್ನ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಸಂದರ್ಭದಲ್ಲಿ ವಾಲ್ಮೀಕಿ ನಾಯಕ ಸಂಘದ ಅಧ್ಯಕ್ಷರಾಗಿದ್ದ
ಹಾಗೂ ನಮ್ಮ KPCC ST ಘಟಕದ ರಾಜ್ಯ ಕಾರ್ಯಾಧ್ಯಕ್ಷ ರಮೇಶ್ ಅವರೇ ಹಾಗೂ ಗೌರವಾಧ್ಯಕ್ಷರಾಗಿರುವಂಥ ಶ್ರೀ ಶ್ರೀನಿವಾಸ್ ಅವರೇ ಬಾಲಗತ್ತಿ ಅವರೇ ಇದು ಬಾರು ಒಂದೇ ಲೈನ್ ಮಾಡ್ಬೇಕಾಗ್ಯದ ಒಂದೇ ಲೈನ್ ನಾಯಕರ ಬರೀ ಬರೀ ಇಲ್ಲ